ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ 5th ಸೆಮ್ಮಲ್ಲಿದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6. ಪೇಪರ್ 5ದು ಎಲ್ಲ ವೀಡಿಯೋಸು ಸಿಲೆಬಸ್ ಪ್ರಕಾರ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕು, ಮಾಡಲ್ ಕ್ವಶನ್ ಪೇಪರು ಎಲ್ಲನೂ ಸಾಲ್ವ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ NEP, BCU, 5th ಸೆಮ್, ಪೇಪರ್ 5, ಪೇಪರ್ 6 ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅದರಲ್ಲೂ ನಾನು ನಂಬರ್ 1, 2, 3 ಅಂತ ಕೊಟ್ಟಿದ್ದೀನಿ ಚಾಪ್ಟರ್ ವೈಸ್. ನೋಡಿರಿ, ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಎಲೆಕ್ಟ್ರೋಕೆಮಿಸ್ಟ್ರಿ 6. ಸೊ ಇದಕ್ಕಿಂತ ಮುಂಚೆ 5 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಳ್ತಾ ಬಂದರೆ ಈಸಿಯಾಗಿ ನಿಮಗೆ ಟಾಪಿಕ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಸೀರೀಸಲ್ಲಿ ಇವತ್ತು ನಾನು ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ 6ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಅಂತ ಹೇಳ್ತೀವಿ, ಅದರದ್ದು ಕನ್ಸ್ಟ್ರಕ್ಷನ್ನು, ವರ್ಕಿಂಗು, ಯೂಸಸ್ಸು, ಲಿಮಿಟೇಷನ್. ನಿಮಗೆ EMF ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇರೆ ಬೇರೆ ಎಲೆಕ್ಟ್ರೋಡ್ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಯಾವುದು ಅಂತಂದರೆ SHE ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಇವತ್ತು ನಾನು ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನನಗೆ SHE ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಟರ್ಮ್ಸ್ ನನಗೆ ಅರ್ಥ ಆಗಿದ್ದರೆ ಈಸಿ ಆಗುತ್ತೆ. ಹಾಗಾಗಿ ಆ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಬರುವಂಥದ್ದು ಮೊದಲನೇದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. The potential difference between the metal and its solution containing its own ions of definite concentration and temperature is called as electrode potential of a metal. It is represented by E. ಈಗ ನನಗೆ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ನಾನು ಆಪ್ರೇಟರ್ಸ್ನ ಯೂಸ್ ಮಾಡಬೇಕು. ಅದಕ್ಕೆ ಏನಂತ ಕರಿತೀನಿ, ನಾನು ಸೆಲ್ ಅಂತ ಕರಿತೀನಿ. ಆ ಸೆಲ್ ಒಳಗಡೆ ಏನು ಮಾಡ್ತೀನಿ ಅಂದರೆ ನನ್ನದು ಯಾವುದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕಂಡುಹಿಡಿಬೇಕಲ್ಲ ಆ ಮೆಟಲ್ಲು ಅದ್ರ ಜೊತೆಗೆ ಅದರದ್ದೇ ಸೊಲ್ಯೂಷನ್ ನಾನು ಹಾಕ್ಕೊಂಡಿರ್ತೀನಿ. ಯೂಶ್ವಲಿ ನಾನು ಏನು ಮಾಡ್ತೀನಿ, ಒಂದು ಬೀಕರ್ ತೊಗೊಳ್ತೀನಿ, 100 ml ಬೀಕರು, 250 ml ಬೀಕರ್ ತೊಗೊಳ್ತೀನಿ. ಅದರೊಳಗಡೆ ಸೊಲ್ಯೂಷನ್, ಫಾರ್ ಎಕ್ಸಾಂಪಲ್ ಈಗ ಜಿಂಕ್ ಮೆಟಲ್ಸ್ ನಾನು ಮಾಡಬೇಕು ಅಂತಂದರೆ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ನು ಅದರೊಳಗಡೆ ಮೆಟಲ್ನ ಜಿಂಕ್ ಇಡ್ತೀನಿ. ಸೊ ಜಿಂಕ್ ಸಲ್ಫೇಟು ಮತ್ತು ಮೆಟಲ್ ಮಧ್ಯೆ ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೂವ್ ಆಗುತ್ತಲ್ಲ, ಅಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತಲ್ಲ, ಅದರಿಂದ ಕರೆಂಟ್ ಇಸ್ ಪಾಸ್ಟ್, ಅದಕ್ಕೆ ನಾನು ಎಂತ ಕರಿತೀನಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀನಿ. ಅದನ್ನು ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂದರೆ ಎಷ್ಟು ಕಾನ್ಸಂಟ್ರೇಷನ್ ಮೇಲಿದೆ, ಯಾವ ಟೆಂಪರೇಚರ್ ಮೇಲಿದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಡೆಫಿನೇಷನ್ ಕೇಳಿದ್ರೆ ಇಟ್ಸ್ ಎಲೆಕ್ಟ್ರೋಡ್ potential difference between the metal and its solution containing its own ions of definite concentration, 1 molar ಇದೆಯಾ 2 molar ಇದೆಯಾ ಅದಕ್ಕೆ ಬೇಕು, definite concentration and at a definite temperature is called as electrode potential. ಅದನ್ನ E ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನಾನು ಮುಂಚೆ ಹೇಳಿದರೆ ಯಾವ್ಯಾವ ಫ್ಯಾಕ್ಟರ್ಸ್ ಅದಕ್ಕೆ ಡಿಪೆಂಡ್ ಆಗುತ್ತೆ ಅಂದರೆ ನೇಚರ್ ಆಫ್ ದಿ ಮೆಟಲ್, ಅದು ಎಲೆಕ್ಟ್ರೋ ಪಾಸಿಟಿವ್, ಎಲೆಕ್ಟ್ರೋ ನೆಗೆಟಿವ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾನ್ಸಂಟ್ರೇಷನ್ 1 molar ಇದೆಯಾ 2 molar ಇದೆಯಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಟೆಂಪರೇಚರ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್. ನೇಚರ್ ಆಫ್ ದಿ ಮೆಟಲ್, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಕೊಟ್ಟಿರುವಂಥದ್ದು ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಆಗಿದೆ ಅಂತ ಇಟ್ಕೊಳ್ಳೋಣ. ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಏನಾಗುತ್ತೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಡೊನೇಟ್ ದಿ ಎಲೆಕ್ಟ್ರಾನ್ಸ್. ಆವಾಗ ಏನಾಗುತ್ತೆ ಅಂದರೆ ಅದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನೆಗೆಟಿವ್ ಸೈನ್ ಆಗುತ್ತೆ. ಅದೇ ರೀತಿ ಎಲೆಕ್ಟ್ರೋ ನೆಗೆಟಿವ್ ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗೇನ್ ದಿ ಎಲೆಕ್ಟ್ರಾನ್ಸ್. ಅವಾಗ ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ನನಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವೆದರ್ ಇಟ್ಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ವೆದರ್ ಇಟ್ಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಅದು ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆಯಾ ಎಲೆಕ್ಟ್ರಾನ್ಸ್ನ ತಗೊಳ್ತಾ ಇದೆಯಾ ಅನ್ನೋದ್ರ ಮೇಲೆ ನನಗೆ ಡಿಪೆಂಡ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಇದ್ದರೆ ಯಾವಾಗೂ ಏನಾಗುತ್ತದು ನೆಗೆಟಿವ್ ಇರುತ್ತೆ. ಎಲೆಕ್ಟ್ರೋ ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ. ಎಲೆಕ್ಟ್ರೋ ನೆಗೆಟಿವ್ ಇದ್ದರೆ ಅದು ಪಾಸಿಟಿವ್ ಸೈನ್ ಆಗುತ್ತೆ. ಅದು ಮೊದಲನೇದು. ಎರಡನೇದು ಕಾನ್ಸಂಟ್ರೇಷನ್. ಯೂಶಲಿ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಎಲೆಕ್ಟ್ರೋಡ್ ಡಿಪೆಂಡ್ಸ್ ಅಪಾನ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಮೆಟಲ್ ಅಯಾನ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್ ಅಟ್ ಎಲೆಕ್ಟ್ರೋಡ್. ವಿತ್ ಇನ್ಕ್ರೀಸ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ದಂಗೆ ನಂಬರ್ ಆಫ್ ಮೆಟಲ್ ಅಯಾನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಟಲ್ ಅಯಾನ್ಸು ಜಾಸ್ತಿ ಆದಾಗ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಟೋಮ್ಯಾಟಿಕಲಿ ಅದು ಇನ್ಕ್ರೀಸ್ ಆಗುತ್ತೆ. ಇದು ಎರಡನೇ ಫ್ಯಾಕ್ಟರ್. ಮೂರನೇ ಫ್ಯಾಕ್ಟರ್ ಟೆಂಪ್ರೇಚರ್. ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಲ್ಸೋ ಇನ್ಕ್ರೀಸಸ್. ಆವಾಗ ಏನಾಗುತ್ತೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ದಿ ಎಲೆಕ್ಟ್ರೋಡ್.
ಸೊ ಸೈಜ್ ಆಫ್ ದಿ ಎಲೆಕ್ಟ್ರೋಡ್ ಮೇಲೆ ಡಿಪೆಂಡ್ ಆಗಲ್ಲ, ಆದರೆ ಅದು ಡಿಪೆಂಡ್ಸ್ ಅಪಾನ್ ಟೆಂಪರೇಚರು, ಕಾನ್ಸಂಟ್ರೇಷನು, ಆಮೇಲೆ ಯಾವ ಟೈಪ್ ಆಫ್ ಆಲ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೀಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಅಂತ ಗೊತ್ತಾಯಿತು. ಇಟ್ಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಮೆಟಲ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಕಂಟೈನಿಂಗ್ ಇಟ್ಸ್ ಓನ್ ಅಯಾನ್. ಬಟ್ ನಾನೀಗ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು ಅಂದರೆ, ನಾನು ಕಾನ್ಸಂಟ್ರೇಷನ್ನ 1 ಮೋಲಾರ್ ಇಟ್ಕೊಳ್ತೀನಿ, ಪ್ರೆಷರ್ನ 1 ಬಾರ್ ಇಟ್ಕೊಳ್ತೀನಿ, ಆವಾಗ ಟೆಂಪ್ರೇಚರು 298. ಇಲ್ಲಿ ಏನು ಮಾಡ್ತೀನಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅಂತ ಹೇಳಿದೆ. ನನಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ನಾನೇ ಅದನ್ನ ಏನು ಮಾಡಿಬಿಡ್ತೀನಿ, ಪ್ಯಾರಾಮೀಟರ್ಸ್ನ ಡಿಫೈನ್ ಮಾಡಿಬಿಡ್ತೀನಿ. ಪ್ರೆಷರ್ ಎಷ್ಟಿರಬೇಕು, 1 ಅಟ್ಮಾಸ್ಫಿಯರ್ ಇರಬೇಕು, ಕಾನ್ಸಂಟ್ರೇಷನ್ ಎಷ್ಟಿರಬೇಕು, 1 ಮೋಲಾರ್ ಕಾನ್ಸಂಟ್ರೇಷನ್, ಟೆಂಪ್ರೇಚರ್ ಎಷ್ಟಿರಬೇಕು, 298. ಆವಾಗ ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರ್ತಾ ಇದೆಯಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀನಿ. ಅದನ್ನು E0 ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಈಗೂ E0ಗೂ ಡಿಫ್ರೆನ್ಸ್ ಏನು ಅಂದರೆ ಎರಡೂ ಒಂದೇ. ಇ ಅಂದರೆ ಏನು, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನು, ಡಿಫ್ರೆನ್ಸ್ ಬಿಟ್ವೀನ್ ದಿ ಮೆಟಲ್ ಆ್ಯಂಡ್ ಇಟ್ಸ್ ಅಯಾನ್ಸ್ ಪ್ರೆಸೆಂಟ್ ಇನ್ ಎ ಸೊಲ್ಯೂಷನ್. ಅದಕ್ಕೇನಂತ ಕರಿತೀನಿ ನಾನು, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀನಿ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಪ್ಯಾರಾಮೀಟರ್ಸ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. 1 ಮೋಲಾರ್ ಕಾನ್ಸಂಟ್ರೇಷನು ಅಟ್ 1 ಅಟ್ಮಾಸ್ಫಿಯರ್ ಪ್ರೆಷರು 298 ಕೆಲ್ವಿನ್ಗೆ ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆಯಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, E0 ಅಂತ ಕರಿತೀನಿ, ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀನಿ. ಓಕೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾನು ಹೆಂಗೆ ಕಂಡುಹಿಡಿತೀನಿ ಅಂತಂದರೆ, ಅದಕ್ಕೆ ಒಂದು ಯೂನಿಟ್ನ ಹೇಳ್ತೀವಿ. ಅದಕ್ಕೆ EMF ಅಂತ ಹೇಳ್ತಾರೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಫ್ ಎ ಸೆಲ್. ನಾನು ಹೇಳಿದ್ರೆ, ನಾನು ಎಲೆಕ್ಟ್ರಾಲಿಸಿಸ್ ಆಗುತ್ತಲ್ಲ, ಆ ಪ್ರೋಸೆಸ್ ಆಗುತ್ತಲ್ಲ, ಅದನ್ನು ಎಲ್ಲಿ ಸೆಟ್ ಮಾಡಿರ್ತೀನಲ್ಲ, ಆ ಆಪರೇಟಸ್ಗೆ ನಾನು ಏನಂತ ಕರಿತೀನಿ, ಸೆಲ್ ಅಂತ ಕರಿತೀನಿ. ಸೊ ನನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಆ್ಯನೋಡು ಮತ್ತು ಕ್ಯಾಥೋಡ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆಯಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, EMF ಅಂತ ಕರಿತೀನಿ. ನನಗೀಗ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು ಕಂಡಿಡ್ಕೊಳ್ತೀನಿ ನಾನು. ಅದರದ್ದು ಆ್ಯನೋಡು ಕ್ಯಾಥೋಡು ಡಿಫ್ರೆನ್ಸ್ ಬಂದಾಗ ಅದಕ್ಕೆ ನಾನು ಏನಂತ ಕರಿತೀನಿ, EMF ಅಂತ ಹೇಳ್ತೀನಿ. ಸೊ EMF ಸೆಲ್ ಈಸ್ ಈಕ್ವಲ್ ಟು, ಸೆಲ್ಲಲ್ಲಿ ಅಂದ್ರೇನು, ಒಂದು ಕ್ಯಾಥೋಡ್ ಇರುತ್ತೆ, ಒಂದು ಆ್ಯನೋಡ್ ಇರುತ್ತೆ. ಅದು ಎರಡೂ ಇದ್ದಾಗ ನನಗೆ ಅದನ್ನು ಸೆಲ್ ಅಂತ ಕರಿತೀನಿ. ಸೊ ಕ್ಯಾಥೋಡ್ ಮೈನಸ್ ಆ್ಯನೋಡ್, ಆವಾಗ ರೈಟ್ ಹ್ಯಾಂಡ್ ಸೈಡ್ ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಅಥವಾ ಪ್ಲಸ್ ಮೈನಸ್ ಮಾಡ್ತೀನಿ. EMF ಸೆಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಯೂಸಿಂಗ್ ಪೊಟೆನ್ಷಿಯೋಮೀಟ್ರ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಗೊತ್ತಾಯಿತು. EMF ಅಂದರೆ ಏನು ಅಂತ ನನಗೆ ಗೊತ್ತಾಯಿತು. ಈ 3 ಪ್ಯಾರಾಮೀಟ್ರ್ ನನಗೆ ಗೊತ್ತಿದ್ದರೆ ನನಗೆ ಏನಾಗುತ್ತೆ ಅಂದರೆ, ನಾನೀಗ SHE ಬಗ್ಗೆ ತಿಳ್ಕೊಬೋದು. ಸೊ ಈಗ ನನಗೆ ಏನಾಗ್ತಾ ಇದೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಗೊತ್ತಾಯಿತು. ಸಿಂಗಲಾಗಿ ಒಂದೇ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಟ್ಕೊಂಡು ನನಗೆ ಅದ್ರದ್ದು EMF ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ EMF ಅಂದ್ರೇನು, ನನಗೆ ಎಲೆಕ್ಟ್ರೋಡು ಬೇಕು, ಆ್ಯನೋಡು ಬೇಕು, ಕ್ಯಾಥೋಡು ಬೇಕು, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾನೇ ಅಂತ ಕರಿತೀನಿ, EMF ಅಂತ ಕರಿತೀನಿ. ಆದರೆ ನಾನು ಸಿಂಗಲ್ ಎಲೆಕ್ಟ್ರೋಡ್ ಒಂದೇ ಒಂದು ಬರೀ ಜಿಂಕ್ ತೊಗೊಂಡೇ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ನಾನು ಯಾವುದೋ ಒಂದನ್ನು ಸ್ಟ್ಯಾಂಡರ್ಡಾಗಿ ತೊಗೋಬೇಕು. ಆ ಸ್ಟ್ಯಾಂಡರ್ಡಾಗಿ ತೊಗೊಂಡು ಆ ಎಲೆಕ್ಟ್ರೋಡ್ನ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂತ ತೊಗೊಂಡು ಅದರದ್ದು ಪೊಟೆನ್ಷಿಯಲು ಇಲ್ಲವೇ ಇಲ್ಲ, ಆರ್ಬಿಟ್ರರಿ 0 ಇದೆ ಅಂತ ಫಿಕ್ಸ್ ಮಾಡಿಕೊಂಡು ಅದನ್ನು ನಾನು ಏನು ಮಾಡಬೇಕು, ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಅದನ್ನು ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, SHE ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಸೊ E0 ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, E0 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು, E0 ಅಂದರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅದಕ್ಕೆ ನನಗೆ ಕ್ಯಾಥೋಡು ಬೇಕು, ಆ್ಯನೋಡು ಬೇಕು. ಸೊ ಹಾಗಾಗಿ ನನಗೆ ಸಿಂಗಲ್ ಎಲೆಕ್ಟ್ರೋಡ್ ಇತ್ತು ನನಗೆ ಅಂತಂದಾಗ ಮಾಡೋಕ್ಕಾಗಲ್ಲ. ಸೊ ಯಾವುದೋ ಒಂದು ನನ್ನನ್ನು ಸ್ಟ್ಯಾಂಡರ್ಡಾಗಿ ತೊಗೋಬೇಕು, ಒಂದು ಎಲೆಕ್ಟ್ರೋಡ್ನ ಸ್ಟ್ಯಾಂಡರ್ಡಾಗಿ ತೊಗೋಬೇಕು. ಸೊ ಆ ಸ್ಟ್ಯಾಂಡರ್ಡಾಗಿ ತೊಗೊಳ್ಳೋವಂಥ ಎಲೆಕ್ಟ್ರೋಡ್ಗೆ ನಾನು ಏನಂತ ಕರಿತೀನಿ, SHE ಅಂತ ಕರಿತೀನಿ. ಅಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಸ್ಟ್ಯಾಂಡರ್ಡಾಗಿ ತೊಗೊಳ್ತೀನಿ. ಯಾಕೆ ಹೈಡ್ರೋಜನ್ ಎಲೆಕ್ಟ್ರೋಡ್ನೇ ತೊಗೊಳ್ತಾ ಇದ್ದೀನಿ ಅಂದರೆ, ಆ E0 ಏನಾಗುತ್ತೆ ಅಂದರೆ 0 ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಕಪಲ್ ಮಾಡ್ಕೊಳ್ತೀನಿ. ಕಪಲ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಹೈಡ್ರೋಜನ್ ಎಲೆಕ್ಟ್ರೋಡು ಹೇಗಿರುತ್ತೆ ಅಂದರೆ, ಅದು ಗ್ಲಾಸ್ ಎಲೆಕ್ಟ್ರೋಡ್ ಆಗಿರುತ್ತೆ. ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಲೂ ಕರೀತಾರೆ, SHE ಅಂತಲೇ ಕರೀತಾರೆ, NHE ಅಂತಲೂ ಕರೀತಾರೆ. ಕೆಲವು ಬುಕ್ಸಲ್ಲಿ NHE ಅಂತ ಮೆನ್ಷನ್ ಮಾಡಿದ್ದಾರೆ, ಕೆಲವು ಬುಕ್ಕಲ್ಲಿ SHE, ಬಟ್ ಮೆಜಾರಿಟಿ ಆಫ್ ದಿ ಟೈಮ್ಸ್ SHE ಅಂತ ಅದನ್ನು ಕರೀತಾರೆ. SHE is a primary standard electrode used to determine E0 value of the newly constructed half cells. ಬರೀ ಹಾಫ್ ಸೆಲ್ಸ್ ಮಾತ್ರ ಇತ್ತು ಅಂತ ಇಟ್ಕೊಂಡು, ಬರೀ ಕ್ಯಾಥೋಡ್ ಆಗ್ತಾ ಇದೆ ಅಥವಾ ಬರೀ ಆ್ಯನೋಡ್ ಆಗ್ತಾ ಇದೆ, ಒಂದು ಕಡೆ ಬರೀ ರಿಡಕ್ಷನ್ ಆಗ್ತಾ ಇದೆ, ಇಲ್ಲ ಬರೀ ಆಕ್ಸಿಡೇಷನ್ ಆಗ್ತಾ ಇದೆ ಅಂತ ಹಾಫ್ ಸೆಲ್ ಇರುತ್ತಲ್ಲ, ಅದಕ್ಕೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕಪಲ್ ಮೈ ಎಲೆಕ್ಟ್ರೋಡ್ ವಿತ್ ಅ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ಅವಾಗ ಕಪಲ್ ಮಾಡಿಕೊಂಡು ನಾನೇನು ಮಾಡ್ತೀನಿ, EMFನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಹಾಗೆ ನಾವೇನು ಮಾಡ್ತೀವಿ, SHE ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು E0 ಆಫ್ ದಿ ಜಿಂಕ್ ಕ್ಯಾಲ್ಕುಲೇಟ್ ಮಾಡಬೇಕು. E0 ಅಂದರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅದು ಹಾಫ್ ಸೆಲ್ ಇದೆ.
ಹಂಗಾಗಿ ನಾನು ಏನು ಮಾಡಬೇಕು, ಅದನ್ನು ಕಪಲ್ ಮಾಡಬೇಕು. ಯಾವುದ್ರ ಜೊತೆ ಕಪಲ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಕಪಲ್ ದಟ್ ವಿತ್ SHE, ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆಗೆ ಕಪಲ್ ಮಾಡ್ತೀನಿ. ಯಾಕೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆಗೆ ಕಪಲ್ ಮಾಡ್ತೀನಿ ಅಂದರೆ ಅದರದ್ದು EMF ನಾನು 0 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸೆಲ್ ಆಗಬೇಕು ಅಂತಂದರೆ ನಿಮ್ಗೇನಿರಬೇಕು? ಆ್ಯನೋಡು ಇರಬೇಕು, ಕ್ಯಾಥೋಡು ಇರಬೇಕು. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, ಆಫ್ ಸೆಲ್ ರಿಯಾಕ್ಷನ್ ತೊಗೊಂಡ್ರೆ Z ಇದೆ, ಝಡ್ಗೆ ಒಂದೊಂದು H ಪ್ಲಸ್ ವಿಚ್ ಈಸ್ ಒಬ್ಟೈನ್ಡ್ ಫ್ರಮ್ ದಿ ಹೈಡ್ರೋಜನ್ SHE ಇಂದ ಬಂದಿರೋವಂಥದ್ದು. ಎರಡು ಆ್ಯಡ್ ಮಾಡಿದಾಗ ನನಗೆ Zn2+ ಮತ್ತು ಹೈಡ್ರೋಜನ್ ಲಿಬ್ರೇಟ್ ಆಗಿ ಹೋಗ್ತಾ ಇದೆ. ಸೊ ನನಗೆ ಒಂದು ಸೆಲ್ ರಿಯಾಕ್ಷನ್ ಆಗಬೇಕು ಅಂತಂದರೆ ಆಕ್ಸಿಡೇಷನು ಆಗಬೇಕು, ರಿಡಕ್ಷನ್ನು ಆಗಬೇಕು. ನಾನು ಇದು ಕಂಪ್ಲೀಟ್ ರಿಯಾಕ್ಷನ್ ಇಲ್ಲಿ ಬರ್ತಿದ್ದೀನಿ. ಸೆಲ್ ಫಾರ್ಮೇಷನ್ ಹೆಂಗೆ ಬರಿತೀನಿ ಅಂತಂದರೆ Z Zn2+, ನನಗೆ ಇಲ್ಲಿ A=1 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಎಗೇನ್ ಇಲ್ಲಿ A=1 ಅಂತ ಮಾಡಿ H+H2 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಾಟಿನಮ್ ಎಲೆಕ್ಟ್ರೋಡ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ EMF ಕ್ಯಾಲ್ಕುಲೇಟ್ ಮಾಡಿ ಅಂತಂದರೆ ಕ್ಯಾಥೋಡು ಆ್ಯನೋಡು ಅವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ EMF ಬರುತ್ತೆ. ನನಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬೇಕು ಅಂದರೆ E0ನ ಕ್ಯಾಲ್ಕುಲೇಟ್ ಮಾಡ್ತೀನಿ. E0 ಆಫ್ SHE ಮೈನಸ್ E0 ಆಫ್ Zn2+ Zn2+. ಸೊ ಇಲ್ಲಿ SHE ಏನಾಗ್ತಾ ಇದೆ, ನನಗೆ 0 ಆಗ್ತಾ ಇದೆ. ಈ E0 Z/Zn2+ನ ಏನು ಮಾಡ್ತೀನಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಯೂಸಿಂಗ್ ಪೊಟೆನ್ಷಿಯೋಮೀಟ್ರ್. ಆವಾಗ ನನಗೆ EMF ಬರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ -0.076 ವೋಲ್ಟ್ಸ್ ಬರ್ತಾ ಇದೆ. ಸೊ ನನಗೇನಾಗ್ತಾ ಇದೆ, EMF ಆಫ್ ಎ ಆಫ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು SHE ಯೂಸ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಡಿಟರ್ಮಿನೇಷನ್ ಆಫ್ E0 ಆಫ್ ಎ ಕಾಪರ್ ತೊಗೊಳ್ಳೋಣ. ಈ ಕಾಪರಲ್ಲಿ ಏನಾಗ್ತಾ ಇದೆ ಅಂದರೆ Cu2+ ಇದೆ, ಇದು ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಇದು ಇಲ್ಲೂ ಏನು ಮಾಡ್ತೀನಿ, ಇದು ಆಫ್ ಸೆಲ್ ಆಗಿದೆ. ಹಂಗಾಗಿ ಇದನ್ನ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕಪಲ್ ದಟ್ ವಿತ್ SHE. ಕನ್ಸ್ಟ್ರಕ್ಷನ್ ಮಾಡ್ತೀನಿ, EMF ಪೊಟೆನ್ಷಿಯೋಮೀಟರ್ ಯೂಸ್ ಮಾಡಿಕೊಂಡು EMFನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆಫ್ ಸೆಲ್ ರಿಯಾಕ್ಷನ್ ಏನಾಗುತ್ತೆ, Cu2+ H2 ಇರುತ್ತೆ, ಅದು H+ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಬರ್ದಾಗ ಏನು ಮಾಡ್ತೀನಿ ನಾನು, ಈ ಕಡೆಗೆ ಹೈಡ್ರೋಜನ್ ಬರುತ್ತೆ, ಈ ಕಡೆಗೆ ಕಾಪರ್ ಬರುತ್ತೆ. ಯಾಕೆಂದರೆ ಕಾಪರ್ ಏನು ಮಾಡ್ತಾ ಇದೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಸೊ ಕ್ಯಾಥೋಡು ಮತ್ತು ಆ್ಯನೋಡು ಮುಂಚೆ ಅಲ್ಲಿ ಮಾಡ್ದಂಗೆ E0 ಆಫ್ ದಿ ಕಾಪರ್ ಮೈನಸ್ E0 ಆಫ್ ದಿ SHE ಆಗುತ್ತೆ. ಸೊ ಕಾಪರ್ದು -0 ಆಗುತ್ತೆ. ಹಾಗಾಗಿ ಇಲ್ಲಿ E0 ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ -0.34 ವೋಲ್ಟ್ಸು ನಿಮಗೆ ಬರ್ತಾ ಇದೆ. ಸೊ ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಆಫ್ ಸೆಲ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಅದಕ್ಕೆ ನನಗೆ ಹೆಲ್ಪ್ ಮಾಡೋದು ಯಾವುದು ಅಂದರೆ SHE. ಸೊ ಹಂಗಾರೆ SHE ಅಂದರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಅದಕ್ಕೆ ನಾನು ಎಂತ ಕರಿತೀನಿ, SHE ಅಂತ ಕರಿತೀನಿ. ಸೊ ಅದು ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಈಗ ಡಯಾಗ್ರಾಮ್ ಬರ್ತಿದ್ದೀನಲ್ಲ ಆ ಥರ ಇರುತ್ತೆ. ಒಂದು ಬೀಕರ್ ತೊಗೊಂಡಿದ್ದೀನಿ, ಅಲ್ಲಿ ವಾಟರ್ ತೊಗೊಂಡಿದ್ದೀನಿ, ಒನ್ ಮೋಲಾರ್ ಸೊಲ್ಯೂಷನ್ ತೊಗೊಂಡಿದ್ದೀನಿ, ಪ್ಲಾಟಿನಮ್ ಬ್ಲ್ಯಾಕ್ ಎಲೆಕ್ಟ್ರೋಡ್ನ ಇಟ್ಕೊಂಡಿದ್ದೀನಿ, ಹೈಡ್ರೋಜನ್ ಗ್ಯಾಸ್ 1 ಅಟ್ಮಾಸ್ಫಿಯರ್ ಎಲ್ಲನೂ ಒಳಗಡೆಗೆ ಮಾಡ್ತಾಯಿದ್ದೆ ಕನ್ಸ್ಟ್ರಕ್ಷನ್. ಅದು ಹೇಗಿರುತ್ತೆ ಅಂತ. ಸೊ ನಿಮಗೆ ಯಾವಾಗೂ ಅಷ್ಟೇ ಈ ಥರ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಯಾಗ್ರಾಮ್ ಕೊಡಿ ಅಂತ ಕೇಳಿದ್ರೆ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತಂದರೆ ಡೋಂಟ್ ಅನ್ನೆಸರಿಲಿ ವೇಸ್ಟ್ ಯುವರ್ ಟೈಮ್ ಫಾರ್ ಡ್ರಾಯಿಂಗ್ ದಿ ಡಯಾಗ್ರಾಮ್ ಬೇಕೇ ಬೇಕು, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಪೆನ್ಸಿಲ್ ತೊಗೊಂಡು, ಪೆನ್ ತೊಗೊಂಡು, ಸ್ಕೇಲ್ ತೊಗೊಂಡು ತುಂಬ ಟೈಮ್ ವೇಸ್ಟ್ ಮಾಡಿಕೊಂಡ್ರೆ ಇದು ನಿಮಗೆ ಟೈಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗಿವ್ ಮೋರ್ ಮಾರ್ಕ್ಸ್ ಫಾರ್ ದಿ ಮೋರ್ ಪ್ರಿಫರೆನ್ಸ್ ಫಾರ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ apparatus rather than writing the apparatus. ಸೊ ಹಾಗಾಗಿ ಅದು ಡಯಾಗ್ರಾಮು ಬೇಕು, ಆದರೆ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಅದ್ರದ್ದು ಎಕ್ಸ್ಪ್ಲನೇಷನ್ಗೆ ಕನ್ಸ್ಟ್ರಕ್ಷನ್ ಇದೆಯಲ್ಲ ಆ ಎಕ್ಸ್ಪ್ಲನೇಷನ್ಗೆ ನೀವು ಜಾಸ್ತಿ ಪ್ರಾಮಿನೆನ್ಸ್ನ ಕೊಡಬೇಕಾಗತ್ತೆ. ಇಟ್ ಕನ್ಸಿಸ್ಟ್ ಆಫ್ ಎ ರೆಗ್ಯುಲರ್ ಪ್ಲಾಟಿನಮ್ ಫಾಯಿಲ್ ವಿಚ್ ಈಸ್ ಕೋಟೆಡ್ ವಿತ್ ಅ ಪ್ಲಾಟಿನಮ್ ಬ್ಲಾಕ್. ದ ಪ್ಲಾಟಿನಮ್ ವೈರ್ ಈಸ್ ಕನೆಕ್ಟೆಡ್ ಟು ಎ ಪ್ಲಾಟಿನಮ್ ಫಾಯಿಲ್ ಥ್ರೂ ಮರ್ಕ್ಯೂರಿ. ದಿಸ್ ಪ್ಲಾಟಿನಮ್ ವೈರ್ ಈಸ್ ಫಿಕ್ಸ್ಡ್ externally and glass tube is enclosed in a outer jacket. The outer jacket having an inlet of the top and the 2 holes at the bottom which are exactly at the middle of the platinum foil. The entire arrangement is dipped in 1 molar HCl solution. ಸೊ ಇಷ್ಟೆಲ್ಲ ಇರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಪ್ಲಾಟಿನಮ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಇದಕ್ಕೆ ಗ್ಲಾಸ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಬಿಕಾಸ್ ಔಟರ್ ಜಾಕೆಟ್ ಏನಿದೆಯಲ್ಲ ಅದು ಇಟ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸಲ್ಲಿ ಮಾಡಿರ್ತಾರೆ. ಸೊ ವರ್ಕಿಂಗ್ ಹೆಂಗಾಗತ್ತೆ ಅಂತ. ಸೊ ನನಗೀಗ ಆಪ್ರೇಟರ್ಸ್ನ ಸೆಟ್ ಮಾಡಿದ್ದೀನಿ. ಪ್ಯೂರ್ ಹೈಡ್ರೋಜನ್ನ ಅಥವಾ ಡ್ರೈ ಹೈಡ್ರೋಜನ್ ಗ್ಯಾಸ್ ಏನು ಮಾಡ್ತೀನಿ, ಇನ್ಲೆಟ್ ಇದೆಯಲ್ಲ ಅಲ್ಲಿಂದ ಏನು ಮಾಡ್ತೀನಿ ನಾನು ಪಾಸ್ ಮಾಡ್ತೀನಿ. ಗ್ಯಾಸ್ ಏನಾಗುತ್ತೆ, ಅಬ್ಸರ್ಬ್ ಆಗುತ್ತೆ. ಎಕ್ಸಸ್ ಆಫ್ ಬಬಲ್ಸ್ ಔಟ್ ಥ್ರೂ ದಿ ಪರ್ಫರೇಷನ್ಸ್ ಅಲ್ಲಿ ಆಗ್ತಾ ಇದೆಯಾ ಅಲ್ವ, ಬಿಕಾಸ್ ಗ್ಯಾಸ್ ಪಾಸ್ ಮಾಡ್ತಾರಿಂದ ಪಾಸ್ ಆಗ್ತಿದೆಯಾ ಅಲ್ವ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಬೈ ದಿ ಬಬಲ್ಸ್. Between hydrogen gas adsorbed on the surface of the metal and H+ of the solution, an equilibrium is established and the electrical double layer of opposite charge is formed. ಒಂದು ಕೊಡ್ತಾ ಇದೆ, ಒಂದು ತಗೊಳ್ತಾ ಇದೆ, ಹಾಗಾಗಿ ಅಲ್ಲಿ ಡಬಲ್ ಲೇಯರು ನಿಮಗೆ ಫಾರ್ಮೇಷನ್ ಆಗುತ್ತೆ. ದ ಪೊಟೆನ್ಷಿಯಲ್ ಡೆವಲಪ್ಡ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್.
ಸೊ ಈಗ ಹೈಡ್ರೋಜನ್ ಇದ್ರ ಮೇಲೆ ಏನು ಡೆವಲಪ್ ಆಗಿರುತ್ತಲ್ಲ ಪೊಟೆನ್ಷಿಯಲ್ಲು, ಅದಕ್ಕೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ ಇದಕ್ಕೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತೀನಿ. ಇಲ್ಲಿ ಏನು ಮಾಡ್ತೀನಿ, ಎಗೇನ್ ನಾನು ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನ, 1 ಅಟ್ಮಾಸ್ಫಿಯರಿಕ್ ಪ್ರೆಷರು 1 ಮೋಲಾರ್ HCl ತೊಗೊಂಡಿದ್ರೆ ಅವಾಗ ಅದನ್ನ ಏನಂತ ಕರಿತೀನಿ ನಾನು ಅಂದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಥವಾ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಅಥವಾ NHE ಅಂತ ಹೇಳ್ತೀನಿ. ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡ್ತಾ ಇದ್ದೀನಿ, ಡಬಲ್ ಲೇಯರ್ ಫಾರ್ಮೇಷನ್ ಆಗ್ತಾ ಇದೆ, ಈಕ್ವಿಲಿಬ್ರಿಯಮ್ ಆಗ್ತಾ ಇದೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟೋ ಬರುತ್ತೆ. ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಾನು ಏನಂತ ಕರಿತೀನಿ, ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ದ ಪೊಟೆನ್ಷಿಯಲ್ ದಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬಿಕಾಸ್ ಆಫ್ ದಿ ಹೈಡ್ರೋಜನ್ ಇರೋದಕ್ಕೋಸ್ಕರ ದಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅದನ್ನು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸಲ್ಲಿ ಮಾಡಿದ್ರೆ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್, 1 ಮೋಲಾರ್ ಸೊಲ್ಯೂಷನ್ ಆ್ಯಂಡ್ 298 ಕೆಲ್ವಿನ್ ಮಾಡಿದ್ರೆ ಅದನ್ನೇನಂತ ಕರಿತೀನಿ ನಾನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀನಿ. ಅದಕ್ಕೆ ನಾವೇನು ಮಾಡ್ತೀವಿ, SHE ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು E0 ಆಫ್ ದಿ ಜಿಂಕ್ ಕ್ಯಾಲ್ಕುಲೇಟ್ ಮಾಡಬೇಕು. E0 ಅಂದರೆ ಏನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅದು ಆಫ್ ಸೆಲ್ ಇದೆ, ಹಂಗಾಗಿ ನಾನು ಏನು ಮಾಡಬೇಕು, ಅದನ್ನು ಕಪಲ್ ಮಾಡಬೇಕು. ಯಾವುದ್ರ ಜೊತೆ ಕಪಲ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕಪಲ್ ದಟ್ ವಿತ್ SHE, ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆಗೆ ಕಪಲ್ ಮಾಡ್ತೀನಿ. ಯಾಕೆ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆಗೆ ಕಪಲ್ ಮಾಡ್ತೀನಿ ಅಂದರೆ ಅದರದ್ದು EMF ನಾನು 0 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಸೆಲ್ ಆಗಬೇಕು ಅಂತಂದರೆ ನಿಮ್ಗೇನಿರಬೇಕು, ಆ್ಯನೋಡು ಇರಬೇಕು, ಕ್ಯಾಥೋಡು ಇರಬೇಕು. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು, ಆಫ್ ಸೆಲ್ ರಿಯಾಕ್ಷನ್ ತೊಗೊಂಡ್ರೆ Z ಇದೆ, ಝೆಡ್ಗೆ ಒಂದೊಂದು H ಪ್ಲಸ್ ವಿಚ್ ಈಸ್ ಒಬ್ಟೈನ್ಡ್ ಫ್ರಮ್ ದಿ ಹೈಡ್ರೋಜನ್ SHE ಇಂದ ಬಂದಿರೋಂಥದ್ದು, ಎರಡು ಆ್ಯಡ್ ಮಾಡಿದಾಗ ನನಗೆ Zn2+ ಮತ್ತು ಹೈಡ್ರೋಜನ್ ಲಿಬ್ರೇಟ್ ಆಗಿ ಹೋಗ್ತಾ ಇದೆ. ಸೊ ನನಗೆ ಒಂದು ಸೆಲ್ ರಿಯಾಕ್ಷನ್ ಆಗಬೇಕು ಅಂತಂದರೆ ಆಕ್ಸಿಡೇಷನು ಆಗಬೇಕು, ರಿಡಕ್ಷನು ಆಗಬೇಕು. ನಾನು ಕಂಪ್ಲೀಟ್ ರಿಯಾಕ್ಷನ್ ಇಲ್ಲಿ ಬರ್ತಿದ್ದೀನಿ. ಸೆಲ್ ಫಾರ್ಮೇಷನ್ ಹೆಂಗೆ ಬರಿತೀನಿ ಅಂತಂದರೆ Z ಬಾರ್ Zn2+, ನನಗೆ ಇಲ್ಲಿ A=1 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಇಲ್ಲಿ A=1 ಅಂತ ಮಾಡಿ H+ ಬಾರ್ H2 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಾಟಿನಮ್ ಎಲೆಕ್ಟ್ರೋಡ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ EMF ಕ್ಯಾಲ್ಕುಲೇಟ್ ಮಾಡಿ ಅಂತಂದರೆ ಕ್ಯಾಥೋಡು ಆ್ಯನೋಡು ಅವೆರಡು ಸಪ್ರೇಟ್ ಮಾಡಿದ್ರೆ EMF ಬರುತ್ತೆ. ನನಗೆ ಸ್ಟ್ಯಾನ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೀಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಅಂತ ಗೊತ್ತಾಯಿತು. ಇಟ್ಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೆಟಲ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಕಂಟೈನಿಂಗ್ ಇಟ್ಸ್ ಓನ್ ಅಯಾನ್. ಬಟ್ ನಾನೀಗ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಯೂಸ್ ಮಾಡ್ಕೊಳ್ಳೋಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದಕ್ಕೇನು ಪ್ರಾಬ್ಲಮ್ ಇಲ್ವಾ, ಈಸಿಯಾಗಿ ಬರುತ್ತೋ. ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಒಂದು ಏನು ಅಂದರೆ ನಾನು ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತಾ ಇದ್ದೀನಿ, ಯೂನಿಫಾರ್ಮ್ ಆಗಿ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಫಾರ್ ಎ ಲಾಂಗರ್ ಟೈಮ್ ಅದನ್ನು ರಿಟೈನ್ ಮಾಡೋದು ಅಥವಾ ಪಾಸ್ ಮಾಡೋದು ಕಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ 1 ಮೋಲಾರ್ HCl ಸೊಲ್ಯೂಷನ್ ಪ್ರಿಪೇರ್ ಮಾಡೋದನ್ನು ನನಗೆ ಕಷ್ಟ ಆಗುತ್ತೆ. ಎಗೇನ್ ನಾನು ಪ್ಲಾಟಿನಮ್ ಎಲೆಕ್ಟ್ರೋಡ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಪ್ಲಾಟಿನಮ್ ಇಸ್ ಈಸಿಲಿ ಪಾಯ್ಸನೈಡ್ ಬೈ ದಿ ಪ್ರೇಸ್ ಆಫ್ ಅಮೌಂಟ್ ಆಫ್ ಇಂಪ್ಯೂರಿಟೀಸ್ ವಿತ್ ಅ ಹೈಡ್ರೋಜನ್ ಗ್ಯಾಸ್. ನಾನೇನು ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತಾ ಇದ್ದೀನಿ ಅದರಲ್ಲೂ ನನಗೆ ಏನು ಇಂಪ್ಯೂರಿಟೀಸ್ ಇರಬಾರ್ದು, ಅಥವಾ ನಾನು ಏನು ಸೊಲ್ಯೂಷನ್ ತೊಗೊಂಡಿದ್ದೀನಲ್ಲ ಅದರಲ್ಲಿ ಯಾವುದೂ ರೀತಿ ನನಗೆ ಇಂಪ್ಯೂರಿಟೀಸ್ ಇರಬಾರ್ದು. ಹೈಡ್ರೋಜನ್ ಗ್ಯಾಸ್ ಏನಾಗಿರಬೇಕು, ಅಲ್ಟ್ರಾ ಪ್ಯೂರ್ ಮಾಡಿ ನಾನು ಕಳಿಸ್ಬೇಕು. ಅಷ್ಟೆಲ್ಲ ಪ್ಯೂರ್ ಮಾಡಿದ್ರೂ ಎಕ್ಸಾಕ್ಟ್ಲಿ 1 ಅಟ್ಮಾಸ್ಫಿಯರ್ ಫಾರ್ ಎ ಲಾಂಗರ್ ಟೈಮ್ ನನಗೆ ಪಾಸ್ ಮಾಡಿದ್ರೂ ಕಷ್ಟ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಮಸ್ಟ್ ಬಿ ಪಾಸ್ಡ್ ಫಾರ್ ಎ ಲಾಂಗರ್ ಟೈಮ್ ಬಿಕಾಸ್ ಇನ್ ಆರ್ಡರ್ ಟು ಗೆಟ್ ದಿ ಈಕ್ವಿಲಿಬ್ರಿಯಮ್ ಅಟೈನ್ ಆಗೋ ತನಕ ನಾನು ಏನು ಮಾಡಬೇಕು, ಹೈಡ್ರೋಜನ್ ಗ್ಯಾಸ್ನ ಲಾಂಗರ್ ಟೈಮ್ ಪಾಸ್ ಮಾಡಬೇಕು. SHE cannot be used in presence of an oxidizing agent because hydrogen gas acts as a reducing agent. ಸೊ ನೀವು ಅದನ್ನು ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಲಿಮಿಟೇಷನ್ಸ್ ಇದೆ ನನಗೆ SHE. ಹಾಗಾಗಿ ಇಫ್ ಇಟ್ಸ್ ಇದೆಲ್ಲ ಅಂದರೆ ಏನು, ಹೈಡ್ರೋಜನ್ ಗ್ಯಾಸು ಅಲ್ಟ್ರಾ ಪ್ಯೂರ್ ಇರಬೇಕು, 1 ಮೋಲಾರ್ ಸೊಲ್ಯೂಷನ್ ಎಕ್ಸಾಕ್ಟ್ಲಿ ಪ್ರಿಪೇರ್ ಮಾಡಬೇಕು, ಹೈಡ್ರೋಜನ್ ಗ್ಯಾಸ್ನ ನಾನು ಲಾಂಗರ್ ಟೈಮ್ ಮಾಡಬೇಕು ಅಂಟಿಲ್ ಐ ಗೆಟ್ ಎ ಈಕ್ವಿಲಿಬ್ರಿಯಮ್ ಅಟೈನ್ ಆಗೋ ತನಕ. ಆ್ಯಂಡ್ ಇನ್ನೊಂದು ಯಾವುದು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರಬಾರ್ದು. ಇಷ್ಟೆಲ್ಲ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ಐ ಕ್ಯಾನ್ ಯೂಸ್ SHE. ವಿ ಹ್ಯಾವ್ ಅವರ್ ಓನ್ limitation in using SHE. Even though it has some uses, it has its own limitations. Thank you. ಈ ರೀತಿಯಾಗಿ SHE ಬಗ್ಗೆ ಅದರ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅದರ ಲಿಮಿಟೇಷನ್ಸ್ ಆಗಿರ್ಬೋದು, ಅದರದ್ದು ಯೂಸಸ್ ಇರ್ಬೋದು, ಅದನ್ನೆಲ್ಲ ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹಾಗೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ SHE ಅಂತಲೇ ನಿಮಗೆ 5 ಮಾರ್ಕ್ ಕ್ವಶನ್ನ ಕೇಳ್ಬೋದು. ಹಾಗಾಗಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ವ್ಯೂ ಅಥವಾ ಇದ್ರ ಮೇಲೆ ಪ್ರಾಬ್ಲಮ್ಸೂ ಕೊಡ್ಬೋದು ನಿಮಗೆ, ನ್ಯೂಮರಿಕಲ್ ಪ್ರಾಬ್ಲಮ್. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು.